ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಚೆರಿ ಚಿಕನ್ ರೈಸ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ಚಿಕನ್ ಲೆಗ್ಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸ್ಲಿಟ್ ಈ ಥರ ಗ್ಯಾಶಸ್ ಹಾಕಿಟ್ಟಿದ್ದೀನಿ. ಸೊ ಅದಕ್ಕೊಂದು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, 1-2 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್. ಸೊ ಚಿಲ್ಲಿನೂ ಹಾಕಿ ರುಬ್ಬಿರೋದು. ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು. ಒಂದು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು 1-2 ಸ್ಪೂನ್ ಹಾಕಿದ್ದೀನಿ. ಒಂದು ಸ್ವಲ್ಪ ಲೆಮನ್ ಜ್ಯೂಸು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೊಂಚೂರು ತಿಕ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚಿಕನ್ ಪೀಸ್ಗೂ ಇದನ್ನು ಮ್ಯಾರಿನೇಟ್ ಮಾಡಿಡೋಣ. ನೋಡಿ, ಈ ಥರ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇದೊಂದು 30 ನಿಮಿಷ ಮ್ಯಾರಿನೇಟ್ ಆಗಲಿ. ಚೆರಿನ ಈ ಥರ ಡಿಸೀಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿರೋ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಸೊ ಇದು ಟೊಮೆಟೊಗೆ ಬದಲು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಮ್ಯಾರಿನೇಟ್ ಆಗಿದೆ, ಒಂದು 30 ನಿಮಿಷ ಆಗಿದೆ. ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆಗಿದೆ. ಅದಕ್ಕೊಂದು 5-6 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ. ಸೊ ಇದು ಈಚ್ ಸೈಡ್ ಒಂದು 6-7 ನಿಮಿಷ ಫ್ರೈ ಆಗಕ್ಕೆ ಬಿಡೋಣ. ಸೊ 1-2 ನಿಮಿಷ ಆದಮೇಲೆ ಈಗ ಇದನ್ನು ಕವರ್ ಮಾಡಿ ಒಂದು 6-7 ನಿಮಿಷ ಈಚ್ ಸೈಡ್ ಅದು ಚೆನ್ನಾಗಿ ಸ್ವಲ್ಪ ಬೇಯಲಿ. ಸೊ ಒಂದು 5-6 ನಿಮಿಷ ಆಗಿದೆ. ಈಗ ಅದನ್ನು ತಿರುಗಿಸಿ ಇನ್ನೊಂದು ಸೈಡ್ ಇನ್ನೊಂದು 6-7 ನಿಮಿಷ ಫ್ರೈ ಆಗಲಿ. ಇನ್ನೊಂದು 6-7 ನಿಮಿಷ ಇನ್ನೊಂದು ಸೈಡ್ ಫ್ರೈ ಆಗಲಿ. ಸೊ ಈಗ ಇನ್ನೊಂದು ಸೈಡು 6-7 ನಿಮಿಷ ಆಗಿದೆ, ನೋಡೋಣ. ಸೊ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಸೊ ಈಗ ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟ್ಗೆ ಚಿಕನ್ ಪೀಸಸ್ನ. ಈಗ ಇದೇ ಪಾತ್ರೆಯಲ್ಲಿ ಇನ್ನು ಸ್ವಲ್ಪ ಬೆಣ್ಣೆ ಹಾಕಿ, ಬೇಕಾದರೆ ಇನ್ನು ಸ್ವಲ್ಪ ಎಣ್ಣೆನೂ ಹಾಕಿ ಸೇರಿಸ್ಬೋದು. 1 ಸ್ಪೂನ್ ಹಾಕಿದ್ದೀನಿ. ಸೊ ಇದಕ್ಕೆ ಹೋಲ್ ಗರಂ ಮಸಾಲ ಹಾಕ್ಕೊಳ್ಳೋಣ. ಇದರಲ್ಲಿ ಒಂದು ಚಕ್ಕೆ, ಲವಂಗ, ಮೆಣಸು,
ಆಮೇಲೆ ಬೇ ಲೀವ್ಸ್ ಇದೆ. ಈಗ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ. ಈಗ ಸ್ವಲ್ಪ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದ್ದೀನಿ, ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟು. ಸೊ ಇದು ಮ್ಯಾರಿನೇಷನ್ಗೂ 1-2 ಸ್ಪೂನ್ ಹಾಕಿದ್ದೆ. ಸೊ ಈಗ ಜಸ್ಟ್ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು 1 ನಿಮಿಷ ಹೀಗೆ ಫ್ರೈ ಮಾಡೋಣ, ಅದು ಹಸಿ ವಾಸನೆ ಹೋಗೋ ತನಕ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು. ಸೊ ಈಗ ಇದಕ್ಕೆ ಚೆರಿ ಸೇರಿಸ್ತಾ ಇದ್ದೀನಿ. ಅದನ್ನು ಮಿಕ್ಸ್ಕೊಳ್ಳೋಣ. ಸೊ ಈಗ ಇದಕ್ಕೆ 1.5 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಒಂದು ಟೀ ಸ್ಪೂನು, ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ, ಆಮೇಲೆ ಟೀ ಸ್ಪೂನ್ ಚಿಲ್ಲಿ ಪೌಡರ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈ ಚಿಕನ್ ಪೀಸ್ನ ಇದಕ್ಕೆ ಮತ್ತೆ ಸೇರಿಸ್ತಾ ಇದ್ದೀನಿ. ಇದನ್ನು ಲೈಟಾಗಿ ಮಿಕ್ಸ್ಕೊಳ್ಳೋಣ. ಸೊ ತುಂಬ ತಿರ್ಗ್ಸಕ್ಕೆ ಹೋಗಬಾರ್ದು, ಯಾಕಂದರೆ ಚಿಕನ್ ಆಲ್ರೆಡಿ ಸ್ವಲ್ಪ ಮುಕ್ಕಾಲು ಬೆಂದಿದೆಯಲ್ಲ. ಈಗ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಮ್ಯಾರಿನೇಷನಲ್ಲಿ ಉಪ್ಪು ಹಾಕಿದ್ದೀವಿ. ಸೊ ಜಸ್ಟ್ ಚೆರೀಸ್ಗೆ ಮಾತ್ರ. ಸೊ ಈಗ ಇದನ್ನು ಒಂದು 3-4 ನಿಮಿಷ ಹಂಗೆ ಕವರ್ ಮಾಡಿಬಿಟ್ಟು ಅದ್ರ ಜ್ಯೂಸಸ್ ಎಲ್ಲ ಫ್ಲೇವರ್ಸ್ ಸ್ಪ್ರೆಡ್ ಆಗಬೇಕು ಚಿಕನ್ಗೆ ಎಲ್ಲ. ಸೊ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಇದನ್ನು ಕವರ್ ಮಾಡೋಣ. 1-2-3 ನಿಮಿಷ ಬೇಯಲಿ. ಸೊ ಈಗ ಒಂದು 3 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಈಗ ಸಫಿಷಿಯಂಟ್ ನೀರು ಮೆಷರ್ ಮಾಡಿ, ಸೊ ಇಲ್ಲಿ 5 ಕಪ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಸೊ 1 ಕಪ್ ರೈಸ್ಗೆ 1.5 ಗ್ಲಾಸ್ ನೀರು ಅಳತೆ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಸೊ ಈಗ ಇದಕ್ಕೆ ಒಂದು 2-3 ಸ್ಪೂನ್ ಯೋಗರ್ಟ್ ಹಾಕ್ತಾಯಿದ್ದೀನಿ.
ಮೊಸರು ಹಾಕ್ಬೋದು. ಮೊಸರು, ಗಟ್ಟಿ ಮೊಸರು ಅಥವಾ ಯಾವುದಿದೆಯೋ ನಿಮ್ಮ ಹತ್ರ ಅದು ಹಾಕ್ಬೋದು. ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಅದಕ್ಕೆ ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ನೋಡಿ ಹಾಕ್ಬೋದು. ಸೊ ಈಗ ಹಾಕ್ತಾ ಇರೋ ಉಪ್ಪು ಅನ್ನಕ್ಕೆ ಎಲ್ಲ ಕರೆಕ್ಟಾಗಿ, ಅಕ್ಕಿಗೆ ಎಲ್ಲ ಸರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಇದನ್ನು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸೊ ಈಗ ಒಂದು ಕುದಿ ಬರ್ತಾ ಇದೆಯಲ್ಲ, ಸೊ ಈಗ ಅಕ್ಕಿ ಸೇರಿಸೋಣ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಇದೊಂದು ಚೆನ್ನಾಗಿ ಒಂದು ಕುದಿ ಬರಲಿ. ಆಗ ಇದನ್ನು ಕವರ್ ಮಾಡಿ ಒಂದು 10-15 ನಿಮಿಷ ಇದು ಕಮ್ಮಿ ಉರಿಯಲ್ಲೇ ಬೇಯಬೇಕು ಅನ್ನ ಎಲ್ಲ. ಸೊ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಒಂದು ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಕವರ್ ಮಾಡೋಣ. ಸೊ ಇಲ್ಲಿ ಟೇಸ್ಟ್ ನೋಡ್ಬೋದು, ಸ್ವಲ್ಪ ಚೆಕ್ ಮಾಡ್ಬೋದು ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಅಂತ. ಸೊ ಈಗ ಕವರ್ ಮಾಡೋಣ. ಕವರ್ ಮಾಡಿ ಅದು ಫ್ಲೇಮ್ನ ಕಮ್ಮಿ ಮಾಡಿ ಫುಲ್ ಲೋವಲ್ಲಿಟ್ಟು ಒಂದು 10 ನಿಮಿಷ ಅದನ್ನು ಬೇಯಿಸೋಣ. ಸೊ ಈಗ 10 ನಿಮಿಷ ಆಗಿದೆ. ಸೊ ಇನ್ನೂ ಒಂದು 5 ನಿಮಿಷ ಫುಲ್ ಕಂಪ್ಲೀಟ್ ಲೋವಲ್ಲಿ ಅದನ್ನು ಕುಕ್ ಮಾಡೋಣ. ಸೊ 5 ನಿಮಿಷ ಫುಲ್ ಲೋವಲ್ಲಿ ಇಟ್ಟಿದ್ದಾಗಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಹಾಗೆ ಮುಚ್ಚಿ ಒಂದು 10-15 ನಿಮಿಷ ಬಿಟ್ಬಿಡೋಣ. ಆಮೇಲೆ ಅದನ್ನು ಸರ್ವ್ ಮಾಡೋಣ. ಸೊ ಒಂದು 15 ನಿಮಿಷ ಆಗಿದೆ, ತೆಗೆದು ನೋಡೋಣ. ನೋಡಿ ಎಷ್ಟು ಸೂಪರಾಗಿದೆ ಅನ್ನ ಎಲ್ಲ. ಸೊ ಇದನ್ನು ಸರ್ವ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ನೋಡಿ ಚೆರಿ ಚಿಕನ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಅಷ್ಟೇ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾಡೋದಕ್ಕೆ. ಸೊ ಅನ್ನ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಆಮೇಲೆ ಚಿಕನ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲ ಚೆರಿದು ಆಮೇಲೆ ಚಿಕನ್ದು ಟೇಸ್ಟ್ ಬ್ಲೆಂಡ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐಲ್ ವೇಟ್ ಫಾರ್ ಯುವರ್ ಕಮೆಂಟ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಗೋ ಹೆಡ್ guys and dolls, subscribe to BJ Kitchen Heaven, and I'll see you in my next video. Take care until then. Bye.
ಸೊ ನೋಡಿ ಒಂದೊಂದಗಳು ಎಷ್ಟು ನೀಟಾಗಿ ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ. ಆಮೇಲೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಒಳಗೆ ತನಕ ಬೆಂದಿದೆ. ಸೊ ನೀವು ಟ್ರೈ ಮಾಡ್ತೀರಲ್ಲ. See you. Bye.